ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸಿಂಪಲ್ ಆಗಿರುವಂತಹ ಕಡಿಮೆ ಟೈಮಲ್ಲಿ ಹಾಕೋಬೋದಾದಂತಹ ಸಿಂಪಲ್ ಸ್ಯಾರಿ ಕುಚ್ಚು ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ನೋಡಿ, ಸ್ಯಾರಿ ಬಂದುಬಿಟ್ಟು ಬ್ಲೂ ಆ್ಯಂಡ್ ಸ್ಕೈ ಬ್ಲೂ ಆ್ಯಂಡ್ ಡಾರ್ಕ್ ಬ್ಲೂ ಅಲ್ಲಿ ಇದೆ. ನಾನು ಇವತ್ತು ಯೂಸ್ ಮಾಡ್ತಾ ಇರೋ ಕ್ವಶನ್ ನಂಬರ್ ಬಂದುಬಿಟ್ಟು 10 ಅಥವಾ 11 ಯಾವುದಾದ್ರೂ ತೊಗೊಳ್ಳಿ, ಸೇಮ್ ಆಗಿರುತ್ತೆ. ಅದಾದಮೇಲೆ 6 ಎಳೆ ದಾರಾನ ತೊಗೊಂಡಿದ್ದೀನಿ. ನೋಡಿ, ಫಸ್ಟು ನಾವು ಈ ರೀತಿ ಸ್ಯಾರಿಗೆ ಇಟ್ಬಿಟ್ಟು ಅದನ್ನು ನಾಟ್ ಮಾಡ್ಕೋಬೇಕು. ನೋಡಿ, ನಾಟ್ ಮಾಡ್ಕೊಂಡಾದಮೇಲೆ ಇಲ್ಲಿ 2 ಚೈನನ್ನು ಹಾಕೋಬೇಕು. 2 ಚೈನ್ ಆದಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು, ನೋಡಿ, ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಅಲ್ಲಿ ಪಕ್ಕದಲ್ಲೇ ಒಂದು ಸರಿ ದಾರನ ಎಳ್ಕೊಂಡು ಬಂದು ಈ ರೀತಿ ಫಸ್ಟ್ 2 ಒಂದು ಮಾಡ್ಕೋಬೇಕು, ಈ 2 ಒಂದು ಮಾಡ್ಕೋಬೇಕು. ಆವಾಗ ಡಬಲ್ ಕ್ರೋಶ ಆಗುತ್ತೆ. ಮತ್ತು ಕ್ರೋಶ ಮೇಲೆ ದಾರ ತಗೊಂಡು ಅದ್ರ ಪಕ್ಕದಲ್ಲೇ ಮತ್ತೆ ಹೋಗ್ಬಿಟ್ಟು ಈ ರೀತಿ ದಾರ ಎಳ್ಕೊಂಡು ಬಂದ ಮೇಲೆ ಫಸ್ಟ್ 2 ದೊಡ್ಡದಿರುತ್ತಲ್ಲ ಆ 2 ಒಂದು ಮಾಡ್ಕೊಂಡ್ಮೇಲೆ ಮತ್ತೆ 2 ಇರುತ್ತಲ್ಲ ಆ 2 ಒಂದು ಮಾಡ್ಕೋಬೇಕು. ಈ ರೀತಿ 4 ಕಂಬಗಳನ್ನು ಮಾಡ್ಕೋಬೇಕು. ಫಸ್ಟ್ 2 ಚೈನನ್ನು ಸೇರಿಸ್ಕೊಂಡ್ರೆ ನಮಗೆ ಫಸ್ಟ್ ಬಿಟ್ಟರೆ 3 ಕಂಬಗಳನ್ನ ಮಾಡಿಕೊಂಡು ಆ 2 ಚೈನ ಹಾಕ್ಕೊಂಡಿರೋದನ್ನು ಕೌಂಟಿಗೆ ತೊಗೊಂಡ್ರೆ 4 ಕಂಬ ಆಗುತ್ತೆ. ನೋಡಿ, 4 ಕಂಬ ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಈ ರೀತಿ ಫ್ಲವರ್ ಬೀಡನ್ನ ಹಾಕೋಬೇಕು. ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಕ್ರೋಶ ಮೇಲೆ ದಾರ ತಗೊಂಡು ನೋಡಿ ಈ ರೀತಿಯಾಗಿ ಅದು ಕರೆಕ್ಟಾಗಿ ಬೀಡ್ ಈ ರೀತಿಯಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಅಲ್ಲಿ ನಾವು ಮತ್ತೆ ಡಬಲ್ ಕ್ರೋಶ ಮಾಡ್ಕೋಬೇಕು. ಫಸ್ಟ್ ಈ 2 ಒಂದು ಮಾಡಿಕೊಂಡ್ರೆ ನೋಡಿ, ಕ್ರೋಶ ಮೇಲೆ 2 ದಾರ ಇರುತ್ತಲ್ಲ ಆ 2 ಒಂದು ಮಾಡ್ಕೋಬೇಕು. ಆವಾಗ ಡಬಲ್ ಕ್ರೋಶ ಆಗುತ್ತೆ. ಮತ್ತು ಅದ್ರ ಪಕ್ಕದಲ್ಲೇ ಇನ್ನೂ 3 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. 4 ಡಬಲ್ ಕ್ರೋಶಗಳನ್ನ ಮಾಡ್ಕೊತ ಹೋಗೋದು. ನೋಡಿ, ಕ್ರೋಶ ಮೇಲೆ ದಾರ ತಗೋಬೇಕು. ಇಲ್ಲಿ ಕಾಣಿಸ್ತಾ ಇಲ್ಲ, ಹಾಗಾಗಿ ನಾನು ಸ್ಯಾರಿನ ತೆಗೆದುಬಿಟ್ಟು ತೋರಿಸ್ತೀನಿ. ನೋಡಿ, ಕ್ರೋಶ ಮೇಲೆ ದಾರ ತಗೊಂಡು ಬಟ್ಟೆಗೆ ಚುಚ್ಚಿಬಿಟ್ಟು ದಾರನ ಎಳ್ಕೋಬೇಕು. ಎಳೆದ್ಬಿಟ್ಟು ಈ ರೀತಿ 2 ಒಂದು ಮಾಡಿ ಮತ್ತೆ 2 ಒಂದು ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಆಗುತ್ತೆ. 4 ಡಬಲ್ ಕ್ರೋಶ ಅದೇ ರೀತಿಯಾಗಿ ಮಾಡ್ಕೋಬೇಕು. ನೋಡಿ, 4 ಡಬಲ್ ಕ್ರೋಶ ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಈ ರೀತಿ ಫ್ಲವರ್ ಬೀಡನ್ನ ಹಾಕೋಬೇಕು. ಈ ರೀತಿ ಬೀಡ್ ಲಾಕ್ ಮಾಡ್ಕೋಬೇಕು. ಆದಮೇಲೆ ಕ್ರೋಶ ಮೇಲೆ ದಾರ ತಗೊಂಡು ಈ ರೀತಿಯಾಗಿ ಇಟ್ಟು ನೋಡಿ, ನಿಮಗೆ ಸರಿಯಾಗಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಈ ರೀತಿ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ತುಂಬ ಎಳೆದು ಮಾಡಿಬಿಟ್ರೆ ಅದು ಸೀರೆ ಎಲ್ಲ ರಿಂಕಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಲೂಸಾಗಿ ಹಾಕಿದ್ರೂ ಸಹ ಸೀರೆ ಡಿಸೈನ್ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿ ಅದು ಬೀಡ್ ಎಲ್ಲಿಗೆ ಕರೆಕ್ಟಾಗಿ ಕೂರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಡಬಲ್ ಕ್ರೋಶ ಅಂದರೂ ಒಂದೇ, ಕಂಬ ಅಂದರೂ ಒಂದೇ, 2 ಸಹ ಒಂದೇ. ಈ ರೀತಿ 4 ಡಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ, ಡಬಲ್ ಕ್ರೋಶ ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಫ್ಲವರ್ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಕ್ರೋಶ ಮೇಲೆ ದಾರ ತಗೊಂಡು ಅಲ್ಲಿಂದ ಮತ್ತೆ ಅದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕು. 4 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಅದು ಕಂಬಗಳ ಸೈಜ್ ಮಾತ್ರ ಸೇಮ್ ಆಗಿರಬೇಕು. ಒಂದು ಚಿಕ್ಕದು ಒಂದು ದೊಡ್ಡದು ಆ ರೀತಿಯಾಗಿ ಮಾಡಬಾರ್ದು. ಕರೆಕ್ಟಾಗಿ ನೀಟಾಗಿ ಬರೋ ರೀತಿಯಲ್ಲಿ ಕಂಬಗಳ ಸೈಜ್ನ ಒಂದೇ ರೀತಿಯಾಗಿ ಬರೋ ರೀತಿಯಲ್ಲಿ ಹಾಕ್ಕೊಳ್ಳಿ. ನೋಡಿ, ಈ ರೀತಿಯಾಗಿ 4 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಬೀಡ್ ಹಾಕ್ಕೊಂಡು ಅದೇ ರೀತಿಯಾಗಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ ಅದು ಡಿಸೈನು. ನೋಡಿ, ಕೊನೆಯಲ್ಲಿ ನಾನು ಯಾವ ರೀತಿಯಾಗಿ ಮಾಡ್ಕೊತೀನಿ ಅಂತ ನೋಡೋಣ. ನೋಡಿ, 4 ಕಂಬ ಆದಮೇಲೆ ಇಲ್ಲಿ ನಾನು 2 ಚೈನನ ಹಾಕ್ಕೊಂಡು ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಇಲ್ಲಿ ಈ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಆವಾಗ ನೋಡಿ, ದಾರನ ಈ ರೀತಿ ಎಳೆದ್ರೆ ಒಂಚೂರು ಈ ರೀತಿ ಮಾಡಿಕೊಂಡ್ರೆ ಲಾಕ್ ಆಗುತ್ತೆ ನೀಟಾಗಿ.
ಅದಾದಮೇಲೆ ಅದನ್ನು ಕಟ್ ಮಾಡಿಕೊಂಡು ಗಮ್ ಹಾಕ್ಕೊಂಡು ಡಿಸೈನ್ನ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ರೀತಿಯಾಗಿ ಬರುತ್ತೆ ಫಸ್ಟ್ ಸ್ಟೆಪ್ಪು. ತುಂಬ ಈಸಿಯಾಗಿ ಹಾಕ್ಬೋದು, ಬಿಗಿನರ್ಸು ಸಹ ಆರಾಮಾಗಿ ಟ್ರೈ ಮಾಡ್ಬೋದು. ಈಗ ಅದಾದಮೇಲೆ ಸೆಕೆಂಡ್ ಸ್ಟೆಪ್ ಹಾಕೋಣ. ನೋಡಿ ಸೆಕೆಂಡ್ ಸ್ಟೆಪ್ಪಿಗೂ ನಾನು ಸೇಮ್ ಕಲರ್ ಥ್ರೆಡನ್ನೇ ತೊಗೊಂಡಿದ್ದೀನಿ. ಫಸ್ಟ್ ನಾವು ಅದನ್ನು ಈ ರೀತಿಯಾಗಿ ದಾರನ ಇಟ್ಕೋಬೇಕು. ನೋಡಿ ಇಲ್ಲಿ 2 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಅಲ್ಲಿ ಹೋಗ್ಬಿಟ್ಟು ಒಂದು ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ 3 ಚೈನ್ ಹಾಕ್ಕೋಬೇಕು. 2 3 ಚೈನ್ ಹಾಕ್ಕೊಂಡು ಇಲ್ಲಿ ಬೀಡ್ ಮತ್ತು ಕಂಬಗಳ ಮಧ್ಯೆ ಒಂದು ಗ್ಯಾಪ್ ಇರುತ್ತೆ ನೋಡಿ, ಆ ಗ್ಯಾಪಲ್ಲಿ ಹೋಗ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿ ಈ ರೀತಿ ಸ್ಮಾಲ್ ಬೀಡನ್ನು ಹಾಕ್ಕೋಬೇಕು. ನೋಡಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಮತ್ತು ದಾರನ ಮೇಲೆ ಮಾಡಿಕೊಂಡು ಮತ್ತೆ ಇನ್ನೊಂದು ಬೀಡನ್ನು ಹಾಕ್ಕೋಬೇಕು. ಮತ್ತು ಬೀಡ್ ಲಾಕ್ ಮಾಡ್ಕೋಬೇಕು. ಅದೇ ರೀತಿ 4 ಬೀಡ್ಗಳನ್ನ ಹಾಕ್ಕೋಬೇಕು. ನೋಡಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಬೀಡನ್ನು ಹಾಕ್ಕೊಳ್ಳೋಣ. ಬೀಡ್ ಲಾಕ್ ಮಾಡ್ಕೋಬೇಕು. ಅದೆಲ್ಲಿಗೆ ಬರುತ್ತೆ ನೋಡಿ, ಈ ರೀತಿ ಆ ಫ್ಲವರ್ ಬೀಡ್ ಮೇಲೆ ಕರೆಕ್ಟಾಗಿ ಕೂರುತ್ತೆ 4 ಬೀಡ್ ಆದರೆ. ಅದಾದಮೇಲೆ ನೋಡಿ ಇಲ್ಲಿ ಕಂಬ ಮತ್ತು ಫ್ಲವರ್ ಬೀಡ್ ಪಕ್ಕದಲ್ಲಿರೋ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಅದಾದಮೇಲೆ ಮತ್ತೆ ನಾವು 3 ಚೈನನ್ನು ಹಾಕ್ಕೋಬೇಕು. 1 2 3 ಚೈನ್ ಹಾಕ್ಕೊಂಡು ಸೇಮ್ ಅದೇ ರೀತಿಯಾಗಿ ಫ್ಲವರ್ ಬೀಡ್ ಮತ್ತು ಕಂಬಗಳ ನಡುವೆ ಇರುವಂತಹ ಗ್ಯಾಪಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ನೀಟಾಗಿ ಕೂರುತ್ತೆ. ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನು ಹಾಕ್ಕೋಬೇಕು. ಬೀಡ್ ಲಾಕ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಅದೇ ರೀತಿ 4 ಬೀಡ್ಗಳು ಬರಬೇಕು. ಒಂದೊಂದು ಫ್ಲವರ್ ಬೀಡ್ ಮೇಲೆ 4 ಸ್ಮಾಲ್ ಬೀಡ್ಗಳನ್ನ ಹಾಕ್ಕೋಬೇಕು. ಒಂದೊಂದು ಬೀಡ್ಗೂ ಬೀಡ್ ಲಾಕ್ ಮಾಡ್ಕೊತ ಚೈನನ್ನು ಹಾಕ್ಕೊತ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊತ ಹೋಗೋದು. ನೋಡಿ ಈ ರೀತಿಯಾಗಿ ನೀಟಾಗಿ ಅದು ಆರ್ಚ್ ರೀತಿಯಲ್ಲಿ ಬರಬೇಕು. ಆ ಶೇಪಲ್ಲಿ ಬರೋ ಎಷ್ಟು ನಾವಿವಾಗ ಫ್ಲವರ್ ಬೀಡನ್ನು ಈ ರೀತಿ ಸ್ವಲ್ಪ ಚಿಕ್ಕ ಸೈಜಲ್ಲಿ ತೊಗೊಂಡಿದ್ದೀನಿ. ಅದೇ ನೀವೇನಾದರೂ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿದ್ರೆ ಆ ಬೀಡಿಗೆ ಎಷ್ಟು ಸ್ಮಾಲ್ ಬೀಡ್ಸ್ ಇಡಿಸುತ್ತೆ ನೋಡಿಕೊಂಡು ಅದು ಕರೆಕ್ಟಾಗಿ ಶೇಪಲ್ಲಿ ಕೂರುತ್ತೆ ನೋಡಿಕೊಂಡು ನೀವು ಹಾಕ್ಕೋಬೋದು. ನೋಡಿ 3 ಚೈನ್ ಹಾಕ್ಕೊಂಡು ಈ ರೀತಿ ಬೀಡ್ ಪಕ್ಕದಲ್ಲಿರೋ ಗ್ಯಾಪಿಗೆ ಲಾಕ್ ಮಾಡಿಕೊಂಡೆ. ಅದಾದಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಬೀಡನ್ನು ಹಾಕ್ಕೊಂಡು ಸ್ಮಾಲ್ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಅದೇ ರೀತಿ ನೋಡಿ ಒಂದೇ ಸರಿ ನಿಮಗೆ ಒಂದೊಂದೇ ಬೀಡ್ ತೊಗೊಳೋಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಈ ರೀತಿ ಒಂದೊಂದು 3 ಬೀಡನ್ನು ಒಂದು ಸರಿ ತೊಗೊಂಡು ಒಂದೊಂದೇ ಬೀಡನ್ನು ಹಾಕ್ಕೊಂಡು ಸಹ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿಯಾಗಿ ಬರುತ್ತೋ ಆ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊತ ಹೋಗೋದು ಅಷ್ಟೇ. ಜಸ್ಟ್ ನಿಮಗೆ ಡಬಲ್ ಕ್ರೋಶ ಹಾಕ್ಲಿಕ್ಕೆ ಬಂದರೆ ಸಾಕಾಗುತ್ತೆ. ಈ ಡಿಸೈನ್ ಹಾಕ್ಬೋದು ಆರಾಮಾಗಿ. ಬಿಗಿನರ್ಸ್ಗೂ ಸಹ ತುಂಬ ಈಸಿ ಆಗಿರುವಂತಹ ಡಿಸೈನ್ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿಯಾಗಿ ಬರುತ್ತೆ ಡಿಸೈನು. ಅದೇ ರೀತಿ ನಾವಿಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 3 ಚೈನ್ ಹಾಕ್ಕೊಂಡು ಈ ಬೀಡ್ ಪಕ್ಕದಲ್ಲಿರೋ ಗ್ಯಾಪಲ್ಲಿ ಹೋಗ್ಬಿಟ್ಟು ಒಂದು ಲಾಕ್ ಮಾಡ್ಕೋಬೇಕು. ನೋಡಿ ಅದೇ ರೀತಿ ನಾನಿಲ್ಲಿ ಕಂಪ್ಲೀಟ್ ಮಾಡ್ಕೊತೀನಿ. ಇಷ್ಟು ನೀಟ್ ಫಿನಿಶಿಂಗ್ ಬರುತ್ತೆ ಈ ರೀತಿ ಹಾಕ್ಕೊಳೋದ್ರಿಂದ. ಮತ್ತು ನೋಡಲಿಕ್ಕೂ ಸಹ ತುಂಬ ಈಸಿ ಆಗಿದೆ. ನೋಡಿ ಈ ಕಂಬದ ಪಕ್ಕದಲ್ಲಿರೋ ಗ್ಯಾಪಿಗೆ ಹೋಗ್ಬಿಟ್ಟು ಒಂದು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 4 ಕಂಬಗಳಿಗೆ ಮೇಲೆ 3 ಚೈನ್ ಬರಬೇಕು. 3 ಚೈನ್ ಆದಮೇಲೆ ನೋಡಿ ಇಲ್ಲಿ ಒಂದು ಕಂಬ ಒಳಗಡೆ ಮಧ್ಯ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ಹೋಗ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 2 ಚೈನನ್ನು ಹಾಕ್ಕೊಂಡು ಈ ದಾರನ ಕಟ್ ಮಾಡ್ಕೋಬೇಕು. ನೋಡಿ ಇದನ್ನು ಈ ರೀತಿಯಾಗಿ ತೆಗೆದ್ರೆ ಲಾಕ್ ಆಗುತ್ತೆ. ಆಮೇಲೆ ಇದನ್ನು ನಾವು ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಗಮ್ ಹಾಕ್ಕೊಬಿಟ್ರೆ ಡಿಸೈನ್ ರೆಡಿ ಆಗುತ್ತೆ. ನಾನು ಈ ಡಿಸೈನ್ಗೆ ಕುಚ್ಚು ಹಾಕ್ತಾ ಇಲ್ಲ. ನೀವು ಬೇಕಿದ್ದರೆ ಮಧ್ಯದಲ್ಲಿ 3 ಚೈನ್ ಇರುತ್ತಲ್ಲ ಆ ಗ್ಯಾಪಿಗೆ ಸಹ ನೀವು ಕುಚ್ಚನ್ನು ಕಟ್ಕೋಬೋದು.
ಅಂದರೆ ಫ್ಲವರ್ ಬೀಡ್ ಒಂದು 4 ಫ್ಲವರ್ ಬೀಡ್ ಗ್ಯಾಪನ್ನು ಇಟ್ಬಿಟ್ಟು ನೀವು ಕುಚ್ಚನ್ನು ಕಟ್ಕೋಬೋದು. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು, ಬಿಗಿನರ್ಸ್ಗಂತೂ ತುಂಬ ಮಾಡಿಸಿರೋಂಥ ಡಿಸೈನ್ ಅಂತಲೇ ಹೇಳ್ಬೋದು. ಅಷ್ಟೇ ಗ್ರ್ಯಾಂಡ್ ಆಗಿರುವಂಥ ಡಿಸೈನ್ ಇದು ಮೈಸೂರು ಸಿಲ್ಕ್ ಅಂತಲೇ ಅಲ್ಲ, ಯಾವ ರೀತಿಯಾದಂತಹ ಸ್ಯಾರೀಸ್ಗಾದ್ರೂ ಸಹ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನೀವು ಸಹ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಡಿಸೈನ್ಗೆ ನಾವು 350ಇಂದ 400ವರೆಗೂ ಚಾರ್ಜಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.